ಪ್ರತಿದಿನ ಒಂದೇ ಥರ ತಿಂಡಿ ತಿಂದು ತಿಂದು ಬೋರ್ ಆಗಿದೆಯಾ? ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಏನು ಮಾಡಿಕೊಡೋದು, ಹಸ್ಬೆಂಡ್ಗೆ ಬಾಕ್ಸಿಗೆ ಏನಾದರೂ ಮಾಡಿಕೊಡ್ಬೇಕಲ್ಲ ಹೊಸದಾಗಿ ಅಂತ ಹೇಳಿದರೆ, ಈ ಥರ ಶಾವಿಗೆ ಬಾತನ್ನ ಒಂದು ಸತಿ ಟ್ರೈ ಮಾಡಿ. ಎಷ್ಟೊಂದು ಜನ ಶಾವಿಗೆ ಬಾತನ್ನ ಟ್ರೈ ಮಾಡಬೇಕಾದ್ರೆ ಉದ್ರಾಗಿರಲ್ಲ, ಅಂಟಂಟಾಗೋಗುತ್ತೆ ಅಂತ ಅದನ್ನು ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಅಂಥವರಿಗೆ ಈ ವಿಡಿಯೋ. ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಆ ನೀರು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಎಣ್ಣೆ ಹಾಕೋದ್ರಿಂದನೇ ಶಾವಿಗೆ ನೀಟಾಗಿ ಬಿಡಿಯಾಗಿರುತ್ತೆ. ನೀರು ಚೆನ್ನಾಗಿ ಕಾದ್ಮೇಲೆ ನಾನು ಅದಕ್ಕೆ ಶಾವಿಗೆನ ಸೇರಿಸ್ಕೊಂಡೆ. ಶಾವಿಗೆನ ಸೇರಿಸ್ಕೊಂಡ ತಕ್ಷಣ ಗಂಟು ಆಗಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಒಂದಕ್ಕೆ ಒಂದು ಅಂಟ್ಕೊಳ್ದಲ್ಲೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ, ಜಸ್ಟ್ 2 ಮಿನಿಟ್ಸು. ನೀರು ಚೆನ್ನಾಗಿ ಆಲ್ರೆಡಿ ಕಾದಿರುತ್ತೆ, ಅದಕ್ಕೆ ನಾವು ಶಾವಿಗೆನ ಸೇರಿಸೋದು. ಹಾಗಾಗಿ 2 ನಿಮಿಷ ಶಾವಿಗೆನ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಟೈಮು ತಗೊಳ್ಳಲ್ಲ ಈ ಶಾವಿಗೆ ಬಾತನ್ನ ಮಾಡಬೇಕಾದ್ರೆ. ಮತ್ತು ಪ್ರತಿದಿನ ಒಂದೇ ಥರ ತಿಂಡಿನ ತಿಂದು ಬೋರ್ ಆಗಿರುತ್ತೆ, ಬರೀ ರೈಸ್ ಐಟಮ್ಸ್ ಏನು ತಿನ್ನೋದು ಅಂತ ಅಂದ್ಕೊಳ್ಳೋರಿಗೆ ಈ ಥರ ಶಾವಿಗೆ ಬಾತನ್ನ ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಇದು ಇವಾಗ ಬೆಂದಿದೆ. ಇದನ್ನು ಒಂದು ಪಾತ್ರೆಯಲ್ಲಿ, ಅಂದರೆ ಅದು ನೀರೆಲ್ಲ ಕೆಳಗಡೆ ಹೋಗಿ ಮೇಲ್ಗಡೆ ಮಾತ್ರ ಶಾವಿಗೆ ಉಳ್ಕೊಳ್ಳೋ ಥರ ಈ ಥರ ಪಾತ್ರೆಗಳಿರ್ತಾವಲ್ವ, ಆ ಪಾತ್ರೆಯಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀರೆಲ್ಲ ಸೋಸ್ಕೊತಾ ಇದ್ದೀನಿ ನೋಡಿ. ಶಾವಿಗೆ ಅದ್ರ ಮೇಲೆ ತಣ್ಣೀರನ್ನು ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಅದು ಕೆಳಗಡೆ ಒಂದು ಪಾತ್ರೆ ಇದೆ, ಅದ್ರ ಮೇಲೆ ನಾನು ಈ ಸೋಸು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಶಾವಿಗೆ ಬಿಡಿಯಾಗಿದೆ. ಮಕ್ಕಳಿಗೆ ಕೊಟ್ಟರೆ ನೂಡಲ್ಸ್ನ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಲ್ವಾ? ಅದೇ ಥರ ಇದಕ್ಕೆ ಇನ್ನೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೂಡ ಮಾಡಿಕೊಟ್ರು ಇನ್ನೂ ಸೂಪರಾಗಿರುತ್ತೆ. ಸೊ ಸದ್ಯಕ್ಕೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೋಬೇಕು. ನಂತರ ಕಡಲೆಬೇಳೆ, ಕಡಲೆ ಬೀಜನ ಸೇರಿಸ್ಕೊತೀವಿ. ನಾವು ಹೇಗೆ ಚಿತ್ರಾನ್ನಕ್ಕೆ ಒಗ್ಗರಣೆನ ಹಾಕೋತೀವೋ ಅದೇ ರೀತಿ ಶಾವಿಗೆ ಬಾತ್ಗೂ ಒಗ್ಗರಣೆನ ಹಾಕೋತಾ ಇದ್ದೀನಿ. ಮತ್ತು ನೀವು ಇದೇ ಥರ ಒಂದೇ ಥರ ತಿನ್ನೋದಕ್ಕೆ ಬೋರ್ ಅಂತ ಅನಿಸಿದ್ರೆ ಇದಕ್ಕೆ ಬಟಾಣಿ ಕಾಳು, ಕ್ಯಾರೆಟು, ಬೀಟ್ರೋಟು, ಆಲೂಗೆಡ್ಡೆ ಈ ಥರ ನಾವು ವೆಜಿಟೇಬಲ್ಸ್ಗಳನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇಲ್ಲಿ ಚಿತ್ರಾನ್ನದ ಥರ ಒಗ್ಗರಣೆನ ಹಾಕೋತಾ ಇದ್ದೀನಿ. ವೆಜಿಟೇಬಲ್ಸ್ ಏನೂ ಹಾಕ್ತಾಯಿಲ್ಲ, ನಾನು ಬೇಗ ಮಾಡ್ತಿರೋದ್ರಿಂದ ವೆಜಿಟೇಬಲ್ಸ್ ಹಾಕ್ತಾಯಿಲ್ಲ. ಸೊ ಇವಾಗ ಕಡಲೆಬೇಳೆ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ. ನೀವು ಚಿತ್ರಾನ್ನನ ಹೇಗೆ ಮಾಡ್ತೀರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಬಾಯಿಗೆ ನನಗೆ ಸಿಕ್ಕಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಅದನ್ನು ತೆಗೆದು ಸೈಡಲ್ಲಿ ಇಟ್ಟು ತಿಂದರೆ ಅದು ಆಲ್ರೆಡಿ ಫ್ಲೇವರ್ ಎಲ್ಲ ಎಣ್ಣೆನಲ್ಲೇ ಬಿಟ್ಕೊಂಡಿರುತ್ತಲ್ವ, ಖಾರ ಇರುತ್ತೆ. ಹಾಗಾಗಿ ಅದನ್ನು ತೆಗೆದು ಸೈಡಲ್ಲೇ ಇಟ್ಕೊಂಡು ತಿಂದ್ರೇ ಇಷ್ಟ ಆಗೋದು. ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು. ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾವು ಶಾವಿಗೆ ಬೇಯಕ್ಕೆ ಇಡಬೇಕಾದ್ರೆ ಉಪ್ಪನ್ನು ಸೇರಿಸಿದ್ವಿ, ಬಟ್ ನಾವು ಅದನ್ನು ಸೋಸಬೇಕಾದ್ರೆ ಅದ್ರ ಮೇಲೆ ನೀರು ಹಾಕಿರ್ತೀವಲ್ವ, ಹಾಗಾಗಿ ಉಪ್ಪೆಲ್ಲ ಹೋಗಿರುತ್ತೆ, ಅಷ್ಟೇ ನೀರಲ್ಲ ಅದರಲ್ಲಿ. ಸೊ ಇವಾಗ ಇದಕ್ಕೆ ನಾವು ಏನು ಸೋಸಿ ಇಟ್ಕೊಂಡಿದ್ವಲ್ವ ಶಾವಿಗೆ, ಅದನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಫುಲ್ ಲೆಮನ್ನ ನಾನು ಹಾಕೋತಾ ಇದ್ದೀನಿ. ಲೆಮನ್ನ ಸೇರಿಸ್ಕೊಂಡಾಯಿತು. ಇವಾಗ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಪ್ರತಿ ಸರಿ ಹೇಳೋ ಥರ ಅಡುಗೆಯಲ್ಲಿ ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಡುಗೆಯಲ್ಲಿ ಹಾಕೋದು, ಅದು ಬಾಯಿಗೆ ಫ್ಲೇವರ್ ಸಿಗ್ತಾಯಿದ್ರೆ ನನಗಂತೂ ತುಂಬ ಇಷ್ಟ ಆಗುತ್ತೆ.
ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಇದಕ್ಕೆ ಏನು ಸೋಸಿ ಇಟ್ಕೊಂಡಿದ್ವಲ್ವ ಶಾವಿಗೆನ ಹಾಕೋತಾ ಇದ್ದೀನಿ. ನೋಡಿ ಶಾವಿಗೆ ಎಷ್ಟು ಉದ್ರುದ್ರಾಗಿದೆ. ಮಕ್ಕಳಿಗೆ ನೂಡಲ್ಸ್ ಅಂತಲೂ ಕೊಡ್ಬೋದು, ಅವರು ಖುಷಿಯಾಗಿ ತಿಂತಾರೆ. ಇತ್ತೀಚೆಗೆ ಮಕ್ಕಳಿಗಂತೂ ಮನೇಲಿ ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ಫುಡ್ಡೇ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಅದರಿಂದ ಸ್ವಲ್ಪ ಫ್ರೀ ಅಂದರೆ ನಾವು ಮಾಡೋ ಅಡುಗೆನಲ್ಲೇ ಅವರಿಗೆ ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ಅವರು ಮನೆ ಅಡುಗೆನೇ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಇವಾಗ ನಾನು ಶಾವಿಗೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶಾವಿಗೆನೂ ಕೂಡ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ವಾ, ಹಾಗಾಗಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ ಶಾವಿಗೆ ಬಾಣಲಿಗೆ ತಳ ಇಟ್ಕೊಳ್ಳೋ ಥರ ಅದು ಇಟ್ಕೊಂಡ್ಬಿಡುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ಕೈ ಅಲ್ಲಾಡಿಸ್ತಾನೆ ಇರಿ, ಅಂದರೆ ಅದನ್ನು ಬಿಡಬೇಡಿ, ಅಂದರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು.